ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಹೊಸದಾಗಿ ಒಂದು ಜಾಬ್ಗೆ ಜಾಯ್ನ್ ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದೆ. ನಾನು ಕಾಲೇಜಿಂದ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಏನಿದೆ ಇದನ್ನು ಇಸ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ರಿಸೀವ್ ಮಾಡ್ಕೊಳ್ಳೋಣ, ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಿತ್ತು. ಹಾಗಾಗಿ ನಮ್ಮ ಕಾಲೇಜ್ ಕಡೆಗೆ ಹೊರಟಿದ್ದೆ. ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಹೊರಟೆ. ಈಗ ಸೂರ್ಯೋದಯ ಆಗ್ತಿದೆ, ನೋಡ್ಬೋದು ನೀವು. ನಮ್ಮ ಕಡೆ ಫುಲ್ಲು ಕಾಡೆ ತುಂಬ್ಕೊಬಿಟ್ಟಿದೆ, ನೋಡ್ಬೋದು. ಬಿಲ್ಡಿಂಗ್ಗಳು ಕಡಿಮೆ, ಸುತ್ತ ಮರ ಗಿಡಗಳು, ತೋಟಗಳು, ಗ್ರೀನರಿ ಜಾಸ್ತಿ ನಮ್ಮ ಕಡೆ ಕೊಡಗಾಗಿರೋದ್ರಿಂದ. ನಾನು ಬಂದು ನನ್ನ ಡಿಗ್ರಿನ ಮುಗಿಸಿದ್ದು ಮೈಸೂರಿನಲ್ಲಿ. ನೋಡ್ತಾ ಇರ್ಬೋದು ಮೈಸೂರು ಪ್ಯಾಲೇಸ್. ನನಗೆ ಮೈಸೂರು ಅಂದರೆ ತುಂಬ ಇಷ್ಟ. ಹಾಗಾಗಿ ನನ್ನ ಡಿಗ್ರಿನ ಮೈಸೂರಿನಲ್ಲೇ ಕಂಪ್ಲೀಟ್ ಮಾಡಿದೆ. ಮೈಸೂರಿನಲ್ಲಿ ನಾನು ಡಿಗ್ರಿನ ಓದಿದ್ದು ಬಂದು ಮಹಾರಾಜ ಕಾಲೇಜಿನಲ್ಲಿ. ಮಹಾರಾಜ ಕಾಲೇಜು ತುಂಬಾ ಫೇಮಸ್ಸು ಮೈಸೂರಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮಹಾರಾಜ ಕಾಲೇಜು. ಕರ್ನಾಟಕದಲ್ಲಿ ಕೂಡ ತುಂಬ ಫೇಮಸ್ಸು. ನೋಡ್ತಾ ಇರ್ಬೋದು, ಇದೇ ನಮ್ಮ ಕಾಲೇಜ್. ಒಳಗಡೆ ಬಂದರೆ ಈ ರೀತಿ ಇದೆ. ಕಾನ್ವೊಕೇಷನ್ ಬಗ್ಗೆ ಇನ್ಫಾರ್ಮೇಷನ್ನ ಕೇಳೋಣ ಅಂಥೇಳಿ ಕಾಲೇಜಿಗೆ ಬಂದೆ. ಕಾಲೇಜಲ್ಲಿ ಹೇಳಿದ್ರು ಯೂನಿವರ್ಸಿಟಿಗೆ ಹೋಗಿ ಅಂಥೇಳಿ. ತುಂಬ ದಿನ ಆಗಿತ್ತು ಕಾಲೇಜಿಗೆ ಬಂದು, ಅದಕ್ಕೋಸ್ಕರ ಕಾಲೇಜ್ನ ಒಂದು ರೌಂಡ್ ಹಾಕ್ಕೊಂಡು ಯೂನಿವರ್ಸಿಟಿಗೆ ಹೋಗೋಣ ಅಂಥೇಳಿ ಹೊರಟೆ. ಮಾರ್ನಿಂಗ್ ಬೇಗ ಹೊರಟಿರೋದ್ರಿಂದ ಟಿಫನ್ ಏನು ತಿಂದಿರಲಿಲ್ಲ. ಹಾಗಾಗಿ ಇಲ್ಲೇ ಟಿಫನ್ನ ತಿಂದೆ. ರೈಸ್ ಬಾತ್ ಹಾಗೆ ಒಂದು ವಡೆ ತೊಗೊಂಡಿದ್ದೆ, ಜೊತೆಗೆ ಚಟ್ನಿ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು, ಕಡಿಮೆ ಪ್ರೈಸಲ್ಲಿ ಕೂಡ ಇತ್ತು. ಟಿಫನ್ನ ಮುಗಿಸ್ಕೊಂಡು ಹಾಗೆ ಯೂನಿವರ್ಸಿಟಿ ಕಡೆ ಬಂದೆ. ಯೂನಿವರ್ಸಿಟಿನಲ್ಲಿ ಅಪ್ಲಿಕೇಶನ್ ಏನು ಕೊಡಬೇಕಿತ್ತು ಎಲ್ಲ ಕೊಟ್ಟೆ. ಅಮೌಂಟ್ ಎಲ್ಲ ಕಟ್ಟಿಸ್ಕೊಂಡು ಒಂದು ರೆಸಿಪ್ಟನ್ನ ಕೊಟ್ಟರು. ಕಾನ್ವೊಕೇಷನ್ ಸರ್ಟಿಫಿಕೇಟ್ ಏನಿದೆ ಇದು ಬಂದು ರಿಜಿಸ್ಟರ್ ಅಡ್ರೆಸ್ಗೆ ಬರುತ್ತೆ ಅಂತ ಹೇಳಿದ್ರು. ನಾನು ಒಂದು ರಿಸಿಪ್ಟನ್ನ ಇಸ್ಕೊಂಡು ನೆಕ್ಸ್ಟು ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂಥೇಳಿ ಹೊರಟೆ. ನಾವು ಬಂದು ಫ್ರೆಂಡ್ಸ್ ಎಲ್ಲ ಸೇರಿ KG ಕೊಪ್ಪಲಲ್ಲಿ ರೂಮ್ನ ಮಾಡಿದ್ವಿ. KG ಕೊಪ್ಪಲಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಅಲ್ಲೇ ಇದ್ದಿದ್ದು ನಮ್ಮ ರೂಮ್ ಬಂದು. ನೋಡ್ತಾ ಇರ್ಬೋದು, ಯಾವುದೋ ಒಂದು ಟ್ರೈನ್ ಕೂಡ ಹೋಗ್ತಾ ಇದೆ. ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದೆ. ನಮ್ಮ ಹುಡುಗ ಬಂದು ಬಾ ಊಟ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದ. ಸಿಗೋ ಚಾನ್ಸ್ನ ಬಿಡೋಕ್ಕಾಗುತ್ತಾ, ಸರಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಜೊತೆ ಹೊರಟೆ. ಮಧ್ಯಾಹ್ನ ಆಗಿದ್ದರಿಂದ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಚಿಕನ್ ಫ್ರೈನ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನೆಕ್ಸ್ಟು ನಮ್ಮ ಊರ ಕಡೆಗೆ ನಾನು ಹೊರಟೆ. ನಾನು ಬಂದು ನಮ್ಮ ಊರಿಂದ ಮೈಸೂರಿಗೆ ಬಂದು ಮೈಸೂರಿಂದ ಕೆಲಸ ಮುಗಿಸ್ಕೊಂಡು ಈಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀನಿ. ಗೌರ್ಮೆಂಟ್ ಕಡೆಯಿಂದ ಅಶ್ವಮೇಧ ಅಂತ ಹೇಳ್ಬಿಟ್ಟು ಹೊಸದಾಗಿ ಬಸ್ ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ನಾರ್ಮಲ್ ಬಸ್ಸೇ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿದೆ. ಇನ್ನು ಅಶ್ವಮೇಧ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿದೆ ಮಾತ್ರ. ಹಾಗೆ ನೋಡ್ತಾ ಇದ್ದೆ, ಒಂದು ತಮಿಳುನಾಡಿನ ಊಟಿ ಸೈಡು ಒಂದು ಬಸ್ ಇತ್ತು. ನೋಡ್ತಾ ಇರ್ಬೋದು, ತುಂಬ ಹಳೆ ಕಾಲದ ಬಸ್ಸು. ಅದ್ರ ನಮ್ಮ ಅಶ್ವಮೇಧದ ಮುಂದೆಲ್ಲ ಇದು ಲೆಕ್ಕನೇ ಇಲ್ಲ. ನಾರ್ಮಲ್ ಬಸ್ ಇದೆಯಲ್ಲ ಅದ್ರ ಮುಂದೆ ಕೂಡ ಇದು ಲೆಕ್ಕನೇ ಇಲ್ಲ. ವಿಂಡೋಸ್ಗಳಲ್ಲಿ ಗ್ಲಾಸೇ ಇಲ್ಲ, ನೋಡ್ತಾ ಇರ್ಬೋದು ನೀವು. ಸಿಕ್ಕಾಪಟ್ಟೆ ಹಳೆದು. ನಿಮಗೆ ಲೈವಲ್ಲಾದರೆ ಇನ್ನೂ ನೀಟಾಗಿ ಗೊತ್ತಾಗ್ತಾ ಇತ್ತು. ಕ್ಯಾಮ್ರಾದಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ ಹೇಳಬೇಕು ಅಂದರೆ. ಆ ರೀತಿ ಬಸ್ಸೆಲ್ಲ ನೋಡಿದ್ರೆ ನಾವು ಕರ್ನಾಟಕದಲ್ಲಿರೋರೆ ಲಕ್ಕಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿರುವಂಥ ಬಸ್ಗಳು ನಮಗೆ ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಮಿನಿ ಲಾಗ್. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಈ ರೀತಿ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ವ್ಲಾಗ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.